ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 31/10/2006. ಈಗಿನ ಮುರಳಿಯ ದಿನಾಂಕ 10/8/25. सदा स्नेही के साथ अखंड महादानी बनो तो विघ्न विनाशक समाधान स्वरूप बन जाएंगे. ಸದಾ ಸ್ನೇಹಿಯ ಜೊತೆಗೆ ಅಖಂಡ ಮಹಾದಾನಿ ಆಗಿರಿ, ಆಗ ವಿಘ್ನ ವಿನಾಶಕ समाधान स्वरूप आगुविरी. आज प्रेम के सागर अपने परमात्मा प्रेम के पात्र बच्चों से मिलने आए हैं. ಈ ದಿನ ಪ್ರೇಮದ ಸಾಗರ ತಮ್ಮ ಪ್ರೇಮದಲ್ಲಿ ಮುಳುಗಿರುವಂತಹ ತಂದೆಯ ಜೊತೆಗೆ ಮಿಲನ ಮಾಡಲು ಬಂದಿದ್ದಾರೆ. ಪರಮಾತ್ಮನ ಪ್ರೀತಿಗೆ ಪಾತ್ರರಾದಂತಹ ಮಕ್ಕಳ ಜೊತೆಗೆ ಮಿಲನ ಮಾಡಲು ಬಂದಿದ್ದಾರೆ. आप सब स्नेह के अलौकिक विमान से यहाँ पहुँच गए हो ना. साधारण प्लेन में आए हो व स्नेह के प्लेन में उड़कर पहुँच गए हो. ತಾವೆಲ್ಲರೂ ಸ್ನೇಹದ ಅಲೌಕಿಕ ವಿಮಾನದಲ್ಲಿ ಬಂದು ತಲುಪಿದ್ದೀರಿ. ಸಾಧಾರಣ ವಿಮಾನ ಅಲ್ಲ, ಸ್ನೇಹದ ವಿಮಾನದಲ್ಲಿ ಹಾರುತ್ತಾ ಬಂದಿದ್ದೀರಿ. सबके दिल में स्नेह की लहरें लहरा रही है और स्नेह ही इस ब्राह्मण जीवन का फाउंडेशन है. तो आप जब आए तो स्नेह ने खींचा ना. ज्ञान तो पीछे सुना, लेकिन स्नेह ने परमात्मा स्नेही बना दिया. ತಾವು ಸ್ನೇಹದ ಕಾರಣದಿಂದ ಯಜ್ಞದ ಕಡೆಗೆ, ಬಾಬನ ಕಡೆಗೆ ಆಕರ್ಷಣೆಯಾಗಿ ಬಂದಿದ್ದೀರಿ. ಜ್ಞಾನ ನಂತರ ಕೇಳಿದ್ದೀರಿ, ಆದರೆ ಪರಮಾತ್ಮನ ಸ್ನೇಹನೇ ನಿಮ್ಮನ್ನು ಇಲ್ಲಿಗೆ ಎಳ್ಕೊಂಡು ಬಂದಿದೆ. कभी स्वप्न में भी नहीं होगा कि हम परमात्मा स्नेह के पात्र बनेंगे. लेकिन अब क्या कहते हो, स्नेह भी साधारण नहीं, दिल का स्नेह, आत्मिक स्नेह, सच्चा स्नेह, निस्वार्थ स्नेह, ऐसे स्नेह के पात्र बन गए. ಪರಮಾತ್ಮನ ಸ್ನೇಹ ಅಂದರೆ ಸಾಧಾರಣ ಸ್ನೇಹ ಅಲ್ಲ, ಹೃದಯದ ಸ್ನೇಹ, ಆತ್ಮಿಕ ಸ್ನೇಹ, ಸತ್ಯವಾದಂತಹ ಸ್ನೇಹ, ನಿಸ್ವಾರ್ಥ ಸ್ನೇಹ. ಅಂತಹ ಪರಮಾತ್ಮನ ಸ್ನೇಹಕ್ಕೆ, ಪ್ರೀತಿಗೆ ಪಾತ್ರ ಆಗಿದ್ದೀರಿ. ಪರಮಾತ್ಮ ಸ್ನೇಹ बहुत सहज याद का अनुभव कराता है. स्नेही को याद करना मुश्किल नहीं, भूलना मुश्किल होता है. ಪರಮಾತ್ಮನ ಮೇಲೆ ನಿಮಗೆ ಅಪಾರವಾದ ಪ್ರೀತಿ ಇತ್ತು ಅಂದರೆ ಅವನನ್ನು ನೆನಪು ಮಾಡುವುದು ನಿಮಗೆ ಸಹಜ ಆಗಿಬಿಡ್ತದೆ. ನೆನಪು ಮಾಡುವುದು ಕಷ್ಟ ಆಗೋದಿಲ್ಲ, ಮರೆಯುವುದು ಕಷ್ಟ ಆಗ್ತದೆ. ಸ್ನೇಹ ಏಕ अलौकिक चुंबक है. स्नेह सहज योगी बना देता है, मेहनत से छुड़ा देता है. ಸ್ನೇಹ ಅನ್ನೋದು ಒಂದು ಅಲೌಕಿಕ ಚುಂಬಕ ಆಗಿದೆ, ಅಯಸ್ಕಾಂತ ಆಗಿದೆ. ಆ ಸ್ನೇಹ ಮಕ್ಕಳನ್ನು ಸಹಜ ಯೋಗಿಯನ್ನಾಗಿ ಮಾಡಿಬಿಡ್ತದೆ,
ಪರಿಶ್ರಮದಿಂದ ಮುಕ್ತ ಮಾಡ್ತದೆ. स्नेह से याद करने में मेहनत नहीं लगती. ಸ್ನೇಹದಿಂದ ನೀವು ತಂದೆಯ ನೆನಪು ಮಾಡಿದರೆ ಅಲ್ಲಿ ಕಷ್ಟದ ಅನುಭವ, ಕಠಿಣತೆಯ ಅನುಭವ ಆಗೋದಿಲ್ಲ. मोहब्बत का फल खाते स्नेह की निशानी विशेष चारों ओर के बच्चे तो है ही, लेकिन डबल विदेशी स्नेह में दौड़ दौड़ कर पहुँच गए हैं. ಸ್ನೇಹದ ಗುರುತೇನೆಂದರೆ ಎಲ್ಲ ಮಕ್ಕಳು ನೀವು ದೇಶ ವಿದೇಶದ ಮಕ್ಕಳು ಸ್ನೇಹದ ಕಾರಣದಿಂದ ಓಡೋಡಿ ಬಂದು ತಲುಪಿದ್ದೀರಿ. देखो 90 देशों से कैसे भागकर पहुँच गए हैं. देश के बच्चे तो है ही, प्रभु प्रेम के पात्र आज विशेष डबल विदेशियों को गोल्डन चांस है. आप सबका भी ವಿಶೇಷ ಪ್ಯಾರ್ ಹೇನ. ಬಾಬಾ ಹೇಳ್ತಾರೆ, ದೇಶದ ಮಕ್ಕಳು ಅಂತೂ ಬಂದೇ ಬಂದಿದ್ದೀರಿ, ಆದರೆ ಈ ದಿನ ವಿಶೇಷವಾಗಿ 90 ವಿದೇಶಗಳಿಂದ ಬಾಬನ ಮಕ್ಕಳು ಮಿಲನಕ್ಕೆ ಬಂದಿದ್ದಾರೆ. ಅವರಿಗೆ ತಂದೆಯ ಮೇಲೆ ವಿಶೇಷವಾದ ಪ್ರೀತಿ ಇದೆ. ಆ ಪ್ರೀತಿಯನ್ನು ಅನ್ಯರ ಪ್ರೀತಿಗೆ ಹೋಲಿಸಲು ಆಗೋದಿಲ್ಲ. ಆಪ್ ಸಬ್ಕಾ ಏಕ ಗೀತ ಹೇ ನ, ನ ಆಸಮಾನ में इतने तारे हैं, ना सागर में इतना जल है, बेहद का प्यार बेहद का ಸ್ನೇಹ है. ಆಕಾಶದಲ್ಲಿ ಎಷ್ಟು ತಾರೆಗಳಿವೆಯೋ, ಸಮುದ್ರದಲ್ಲಿ ಎಷ್ಟು ಜಲ ಇದೆಯೋ, ಅದಕ್ಕಿಂತ ಹೆಚ್ಚಿನ ಪ್ರೀತಿ ನಮಗೆ ತಂದೆಯ ಮೇಲೆ ಇದೆ ಅಂತ ತಾವೆಲ್ಲರೂ ಹಾಡ್ತೀರಿ. बाप दादा भी स्नेही बच्चों से मिलने पहुँच गए हैं. स्नेह से आपने याद किया और बाप दादा आपके प्यार में पहुँच गए. ತಾವೆಲ್ಲರೂ ಸ್ನೇಹದಿಂದ ಬಾಬೋರ್ನ ನೆನಪು ಮಾಡಿದ್ರಿ, ಆವಾಹನೆ ಮಾಡಿದ್ರಿ ಮತ್ತು ಬಾಬಾ ನಿಮ್ಮ ಪ್ರೀತಿಯಲ್ಲಿ ಎಳ್ಕೊಂಡು ಬಂದುಬಿಟ್ಟಿದ್ದಾರೆ. ನಿಮ್ಮ ಪ್ರೀತಿ ತಂದೆಯನ್ನು ಎಳ್ಕೊಂಡು ಬಂದಿದೆ. इस समय हर एक के चेहरे पर स्नेह की रेखा चमक रही. स्नेह तो है ही, बाप दादा भी सर्टिफिकेट देते हैं स्नेह है. अभी सिर्फ अंडरलाइन करना, सदा स्नेही रहना है. सदा ನಿಮ್ಮೆಲ್ಲರಿಗೂ ಬಾಬನ ಮೇಲೆ ಪ್ರೀತಿ ಇದೆ, ಆದರೆ ಆ ಪ್ರೀತಿ ಸ್ನೇಹ ಸದಾ ಕಾಲಕ್ಕೂ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಸದಾ ಎನ್ನುವ ಶಬ್ದಕ್ಕೆ ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಸಮ್ ಟೈಮ್ ನಹಿ. ಸ್ನೇಹ ಹೇ ಅಟೂಟ್, ಲೇಕಿನ್ ಪರ್ಸೆಂಟೇಜ್ ಮೇ ಅಂತರ್ ಪಡ್ ಜಾತಾ ಹೈ. ಯಾವಾಗೋ ಒಮ್ಮೆ ಪ್ರೀತಿಯಿಂದ ನೆನಪು ಮಾಡೋದಲ್ಲ, ಸದಾ ಅವಿನಾಶಿ ಸ್ನೇಹ ಇರಬೇಕು. ಸದಾ ಕಾಲದ ಮುರಿಯಲಾರದ ಸ್ನೇಹ ತಂದೆಯ ಮೇಲೆ ನಿಮಗೆ ಇರಬೇಕು. तो अंतर मिटाने के लिए क्या मंत्र है. ಒಮ್ಮೊಮ್ಮೆ ಮಕ್ಕಳ ಸ್ನೇಹ ತಂದೆಯ ಮೇಲೆ ಜಾಸ್ತಿ ಇರ್ತದೆ, ಒಮ್ಮೊಮ್ಮೆ ಕಡಿಮೆ ಆಗ್ತದೆ. ಈ ಥರದ ವ್ಯತ್ಯಾಸ ಬರಲಿಕ್ಕೆ ಕಾರಣ ಏನು? ವ್ಯತ್ಯಾಸ ಅಂತೂ ಕಾಣಿಸ್ತಾ ಇದೆ. ಅದನ್ನು ಅಳಿಸಿ ಹಾಕಲು ಬಾಬಾ ಒಂದು ಮಂತ್ರ ಕೊಡ್ತಾ ಇದ್ದಾರೆ. ಹರ್ ಸಮಯ ಮಹಾದಾನಿ ಅಖಂಡದಾನಿ ಬನೋ. ನಿಮಗೆ ತಂದೆಯಿಂದ ಯಾವ ಸ್ನೇಹ ಸಿಕ್ಕಿದೆಯೋ ಅದನ್ನು ನೀವು ಅಖಂಡದಾನಿಯಾಗಿ ಮಹಾದಾನಿಯಾಗಿ ಹಂಚ್ತಾ ಹೋಗ್ರಿ. ಸದಾ ದಾತಾ ಕೆ ಬಚ್ಚೆ
ವಿಶ್ವ ಸೇವಾಧಾರಿ ಸಮಾನ್. ಸದಾ ದಾತಾ ತಂದೆಯ ಮಕ್ಕಳಾಗಿ ಸದಾ ವಿಶ್ವ ಸೇವಾಧಾರಿ ಆಗಿರಿ. ತಂದೆಯ ಸಮಾನ विश्व सेवाधारी आगिरी. कोई समय मास्टर दाता बनने के बिना रहना ही नहीं, क्योंकि विश्व कल्याण के कार्य प्रति बाप के साथ साथ आपने भी नंबर लेने का पक्का किया है. आपने भी मददगार बनने का संकल्प किया है. ಏಕೆಂದರೆ ತಂದೆಯ ಜೊತೆಗೆ ನೀವು ತಂದೆಯ ಕಾರ್ಯದಲ್ಲಿ ಸಹಯೋಗಿ ಆಗುವ ಸಂಕಲ್ಪ ಮಾಡಿದ್ದೀರಿ. चाहे मनसा द्वारा, शक्तियों द्वारा दान व सहयोग दो. ಮನಸ್ಸಿನ ಮೂಲಕ ಶಕ್ತಿಗಳನ್ನು ದಾನ ಕೊಡಿ, ಶಕ್ತಿಯ ಸಹಯೋಗ ಕೊಡಿ. ಮನಸ್ಸಿನ ಮೂಲಕ ಎಲ್ಲ ದುರ್ಬಲ ಆತ್ಮರಿಗೆ ಶಕ್ತಿಗಳ ದಾನ ಕೊಡಿ, ಶಕ್ತಿಗಳಿಂದ ಸಹಯೋಗ ಕೊಡಿ. ವಾಚಾ ದ್ವಾರ ಜ್ಞಾನ ಕಾ ದಾನ ದೋ. ವಚನಗಳ ಮೂಲಕ, ವಾಣಿಯ ಮೂಲಕ ಎಲ್ಲರಿಗೂ ಜ್ಞಾನದ ದಾನ ಕೊಡಿ. ಕರ್ಮದ್ವಾರ ಗುಣೋಂಕ ದಾನ ದೋ. ಕರ್ಮಗಳ ಮೂಲಕ ಗುಣಗಳನ್ನು ದಾನ ಮಾಡಿ. और ಸ್ನೇಹ ಸಂಪರ್ಕ ದ್ವಾರ ಖುಷಿ ಕಾ ದಾನ ದೋ. ಸ್ನೇಹಮಯಿ ಆದಂತಹ ಸ್ನೇಹದ ಸಂಬಂಧ ಸಂಪರ್ಕದ ಮೂಲಕ ಜನರಿಗೆ ಖುಷಿಯ दान कोड़ी. कितने अखंड खजानों के मालिक है, रिचेस्ट इन दी वर्ल्ड. अखुट और अखंड ಖಜಾನೆ. ತಾವೆಲ್ಲ ಮಕ್ಕಳು ಎಷ್ಟೊಂದು ಅಖಂಡ ಖಜಾನೆಗಳಿಗೆ ಮಾಲೀಕ ಆಗಿದ್ದೀರಿ. ಜ್ಞಾನದ ಖಜಾನೆ, ಸಮಯದ ಖಜಾನೆ, ಶ್ರೇಷ್ಠ ಸಂಕಲ್ಪಗಳ ಖಜಾನೆ, ಶಕ್ತಿಗಳ ಖಜಾನೆ, ಗುಣಗಳ ಖಜಾನೆಯಲ್ಲಿ ಇಡೀ ಜಗತ್ತಿಗೆ ನೀವು ಶ್ರೀಮಂತರಾಗಿದ್ದೀರಿ. ಜಿತನೆ ದೇಂಗೆ ಉತನೆ ಬಢತೆ ಜಾತೆ, ಕಮ್ ನಹಿ ಹೋಂಗೆ. ಈ ಅಪಾರವಾದ ಖಜಾನೆಗಳು ಏನು ಸಿಕ್ಕಿವೆ, ಆ ಖಜಾನೆಗಳನ್ನು ಎಷ್ಟೆಷ್ಟು ನೀವು ಕೊಡ್ತಾ ಹೋಗ್ತೀರಿ, ಅಷ್ಟೇ ಆ ಖಜಾನೆಗಳು ಬೆಳೀತಾ ಹೋಗ್ತವೆ, ಕಡಿಮೆ ಆಗೋದಿಲ್ಲ. वर्तमान समय इन खजानों के मेजॉरिटी आप सब के आत्मिक भाई और बहनें प्यासी है. ವರ್ತಮಾನ ಸಮಯದಲ್ಲಿ ಈ ಖಜಾನೆಗಳನ್ನು ಮೊದಲು ಪರಿವಾರದ ಆತ್ಮಿಕ ಸೋದರ ಸೋದರಿಯರಿಗೆ ಕೊಡಿ. तो क्या अपने भाई बहनों के ऊपर तरस नहीं पड़ता? क्या प्यासी आत्माओं की प्यास नहीं बुझाएंगे? क्या कानों में आवाज़ नहीं आता? ಒಂದು ಪರಿವಾರದ ಆತ್ಮರಿಗೂ ಸಹಯೋಗ ಕೊಡಿ. ಹೊರಗಿನ ಆತ್ಮರು ಕೂಡ ನಿಮ್ಮ ಹತ್ತಿರ ಸುಖ, ಶಾಂತಿ, ಪ್ರೀತಿಯನ್ನು ಕೇಳ್ತಾ ಇದ್ದಾರೆ. ಅವರ ಕರೆ, ಅವರ ಧ್ವನಿ ನಿಮಗೆ ಕೇಳಿಸ್ತಿಲ್ವಾ? ಹೇ ಹಮಾರೆ ದೇವ ದೇವಿಯಾ, हमको शक्ति दो, सच्चा प्यार दो. आपके भक्त और दुखी आत्माएं दोनों ही दया करो, कृपा करो, हे कृपा के देव और देवियाँ कहकर चिल्ला रहे. ನಿಮ್ಮ ಭಕ್ತರು ಹಾಗೂ ಅನೇಕ ಅಜ್ಞಾನಿ ದುಃಖಿ ಆತ್ಮರು ನಿಮ್ಮ ಹತ್ತಿರ ಕೇಳ್ತಾ ಇದ್ದಾರೆ, ನಮ್ಮ ಮೇಲೆ ಕರುಣೆ ತೋರಿಸಿ, ದಯೆ ತೋರಿಸಿ,
ನಮಗೆ ಸುಖ ಕೊಡಿ, ಶಾಂತಿ ಕೊಡಿ, ಸತ್ಯವಾದಂಥ ಪ್ರೀತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. और समय भी देने का अब है, फिर कब देंगे. ಅವರೇನು ಕೇಳ್ತಾ ಇದ್ದಾರೋ ಅದನ್ನು ಕೊಡುವ ಸಮಯನೂ ಈಗ ವರ್ತಮಾನ ಸಮಯ ಆಗಿದೆ. ಈಗ ನೀವು ಕೊಡದಿದ್ದರೆ ಇನ್ನು ಯಾವಾಗ ಕೊಡ್ತೀರಾ? क्या लास्ट टाइम अंतिम समय में देंगे? उस समय सिर्फ अंजलि दे सकेंगे तो अपने जमा हुए खजाने कब कार्य में लगाएंगे. ಬಾಬಾ ಹೇಳ್ತಾರೆ, ಇನ್ನು ಯಾವಾಗ ನೀವು ಕೊಡ್ತೀರಿ? ಟೂ ಲೇಟ್ ಆದಾಗ ಕೊಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಿಮ್ಮ ಹತ್ತಿರ ಯಾವ ಖಜಾನೆಗಳು ಜಮಾ ಆಗಿವೆ ಅವುಗಳನ್ನು ಈಗದಿಂದಲೇ ಹಂಚ್ತಾ ಹೋಗ್ರಿ. ಹಂಚಿ ಸಫಲ ಮಾಡಿಕೊಳ್ಳಿರಿ. इसमें डबल फ़ायदा है. खजाने को सफल करने से आत्माओं का कल्याण भी होगा और साथ में आप सभी महादानी बनने के कारण विघ्न विनाशक समस्या स्वरूप नहीं, समाधान स्वरूप सहज बन जाएंगे. ಖಜಾನೆಗಳನ್ನು ದುಃಖಿ ಆತ್ಮರಿಗೆ, ಭಕ್ತರಿಗೆ ಹಂಚೋದ್ರಿಂದ ನಿಮಗೆ ಡಬಲ್ ಲಾಭ ಇದೆ. ಒಂದು, ಖಜಾನೆ ಕೊಡೋದ್ರಿಂದ ಅನೇಕ ಆತ್ಮರ ಕಲ್ಯಾಣ ಆಗ್ತದೆ. ಎರಡನೆಯದು, ಖಜಾನೆಯ ಮಹಾದಾನಿ ಆಗೋದ್ರಿಂದ ನೀವು ಸ್ವತಃ ವಿಘ್ನ ವಿನಾಶಕ ಆಗ್ತೀರಿ. ಸಮಸ್ಯಾ ಸ್ವರೂಪ ಆಗೋದರ ಬದಲಾಗಿ ಸಮಾಧಾನ ಸ್ವರೂಪ ಆಗಿಬಿಡ್ತೀರಿ. डबल फ़ायदा है. आज यह आया, कल यह आया, आज यह हो गया, कल वह हो गया. इन सब विघ्नों से मुक्त, समस्या मुक्त सदा के लिए बन जाएंगे. ಖಜಾನೆಗಳನ್ನು ಹಂಚೋದ್ರಿಂದ ನೀವು ವಿಘ್ನ ವಿನಾಶಕ ಆಗಿಬಿಡ್ತೀರಿ, ಸಮಸ್ಯಾ ಮುಕ್ತ ಆಗ್ತೀರಿ. जो समस्या के पीछे समय देते हो, मेहनत करते हो, कभी उदास बन जाते, कभी उल्लास में आ जाते, उससे बच जाएंगे. क्योंकि बाप दादा को भी बच्चों की मेहनत अच्छी नहीं लगती. ಇದುವರೆಗೂ ಸಮಸ್ಯೆಗಳ ಹಿಂದೆ, ವಿಘ್ನಗಳ ಹಿಂದೆ ಯಾವ ಸಮಯವನ್ನು ಕೊಡ್ತಿದ್ರಿ ನೀವು? ಒಮ್ಮೆ ಉದಾಸ ಆಗ್ತಿದ್ರಿ, ಒಮ್ಮೆ ಉಲ್ಲಾಸದಲ್ಲಿ ಬರ್ತಿದ್ರಿ. ಆ ಎಲ್ಲ ಸಮಸ್ಯೆಗಳಿಂದ, ಪರಿಶ್ರಮದಿಂದ ನೀವು ಮುಕ್ತ ಆಗಿಬಿಡ್ತೀರಿ. जब बाप दादा देखते हैं बच्चे मेहनत में है तो बच्चों की मेहनत बाप से देखी नहीं जाती. इसलिए मेहनत मुक्त बनना. अभी तक अपनी छोटी छोटी समस्याओं में पुरुषार्थी रहेंगे क्या? अब पुरुषार्थ करो अखंड महादानी, अखंड सहयोगी बनने का. ಇನ್ನೂವರೆಗೂ ನಿಮ್ಮ ಸಮಸ್ಯೆಗಳನ್ನೇ ನಿವಾರಣೆ ಮಾಡುವುದರಲ್ಲಿ ನೀವು ಸಮಯ ಕಳೀತಾ ಇದ್ದರೆ, ಪರಿಶ್ರಮ ಮಾಡ್ತಾ ಇದ್ದರೆ, ಇನ್ನು ನೀವು ಸಂಪೂರ್ಣ ಮಹಾದಾನಿ, ಅಖಂಡ ಸಹಯೋಗಿ ಆಗುವುದು ಯಾವಾಗ? ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ವಿಶೇಷ ಪುರುಷಾರ್ಥ ನೀವು ಅಖಂಡ ಮಹಾದಾನಿ, ಅಖಂಡ ಸಹಯೋಗಿ ಆಗಲಿಕ್ಕೆ
ಮಾಡಬೇಕು. ब्राह्मणों में सहयोगी बनो और दुखी आत्माएं प्यासी आत्माओं के लिए महादानी बनो. ಬ್ರಾಹ್ಮಣ ಪರಿವಾರದ ಆತ್ಮರಿಗೆ ಸಹಯೋಗ ಕೊಡಿ ಮತ್ತು ದುಃಖಿ ಹಾಗೂ ಅಶಾಂತಿಯಲ್ಲಿರುವ ಆತ್ಮರಿಗೆ ಜ್ಞಾನದಾನ, ಕರ್ಮಗಳ ಮೂಲಕ ಗುಣದಾನ, ಸ್ನೇಹ ಸಂಪರ್ಕದ ಮೂಲಕ ಖುಷಿಯ ದಾನ, ಮನಸ್ಸಿನ ಮೂಲಕ ಶಕ್ತಿಯ ದಾನ ಕೊಡುವಂತಹ ಮಹಾದಾನಿ ಆಗಿರಿ. अब यह आवश्यकता है. स्वप्रति पुरुषार्थ बहुत टाइम किया, अब सबके लिए पुरुषार्थ करो. कल से ही शुरू करो. मेरा समय, मेरा संकल्प विश्व की सेवा प्रति है. ನಿಮಗಾಗಿ ಪುರುಷಾರ್ಥ ಸಾಕಷ್ಟು ಸಮಯದಿಂದ ಮಾಡಿದ್ದೀರಿ. ಈಗ ವಿಶ್ವ ಸೇವೆಗಾಗಿ ಪುರುಷಾರ್ಥ ಮಾಡಿರಿ. इसमें स्व का ऑटोमेटिक हो जाएगा, रहेगा नहीं. ನಿಮ್ಮ ಸಂಕಲ್ಪ, ನಿಮ್ಮ ಶಕ್ತಿ, ನಿಮ್ಮ ಜ್ಞಾನ, ನಿಮ್ಮ ಖುಷಿ, ನಿಮ್ಮ ಗುಣಗಳು ವಿಶ್ವ ಸೇವೆಗಾಗಿ ವಿನಿಯೋಗ ಆಗಬೇಕು. ಅದರ ಮೂಲಕ ವಿಶ್ವದ ಸೇವೆ ಪ್ರಾರಂಭ ಮಾಡಿರಿ. ಜನರ ಸೇವೆ ಮಾಡುವಾಗ ನಿಮ್ಮ ಸೇವೆಯೂ ಕೂಡ ಸಹಜ ಸ್ವಾಭಾವಿಕವಾಗಿ ವೃದ್ಧಿಯಾಗ್ತದೆ. ಅಂದರೆ ನಿಮ್ಮ ಪುರುಷಾರ್ಥನೂ ಸಹಜವಾಗಿ ನಡೀತದೆ. किसी को भी आप उसकी आशाएं पूरी करेंगे, दुख के बजाय सुख देंगे, निर्बल आत्माओं को शक्ति देंगे, गुण देंगे, तो वह कितनी दुआएं देंगे. ತಿಳ್ಕೊಳ್ಳಿ, ಒಬ್ಬರ ಆಶೆಗಳನ್ನು ನೀವು ಪೂರ್ಣ ಮಾಡಿದರೆ, ದುಃಖದ ಬದಲಾಗಿ ಅವರಿಗೆ ಸುಖ ಕೊಟ್ಟರೆ, ದುರ್ಬಲ ಆತ್ಮರಿಗೆ ಶಕ್ತಿ ಕೊಟ್ಟರೆ, ನಿರ್ಗುಣ ಆತ್ಮರಿಗೆ ಗುಣವನ್ನು ಕೊಟ್ಟರೆ, ಅವರಿಂದ ನಿಮಗೆ ಎಷ್ಟೊಂದು ಆಶೀರ್ವಾದ ಸಿಗಬಹುದು. और सबसे दुआएं लेना यही आगे बढ़ने का सबसे सहज साधन है. ಹೀಗೆ ಎಲ್ಲರಿಂದನೂ ಆಶೀರ್ವಾದ ಪಡೆಯುವುದೇ ಸ್ವ ಉನ್ನತಿಗೆ ಸಹಜ ಸಾಧನ ಆಗಿದೆ. चाहे भाषण नहीं करो, प्रोग्राम ज़्यादा नहीं करो, कोई हर्जा नहीं, लेकिन करते हो, कर सकते हो तो करो, लेकिन नहीं कर सकते तो कोई हर्जा नहीं. ಖಜಾನೋं को ಸಫಲ करो. ಬಾಬಾ ಹೇಳ್ತಾರೆ, ನಿಮಗೆ ಭಾಷಣ ಮಾಡಲಿಕ್ಕಾಗೋದಿಲ್ಲ, ಸೇವೆ ಮಾಡಲಿಕ್ಕಾಗಲ್ಲ, ಕಾರ್ಯಕ್ರಮ ಮಾಡಲಿಕ್ಕಾಗಲ್ಲ ಅಂದರೆ ಬಿಟ್ಬಿಡ್ರಿ. ಮಾಡಲಿಕ್ಕೆ ಸಾಧ್ಯ ಇದ್ದರೆ ಮಾಡಿರಿ, ಇಲ್ಲದೇ ಹೋದರೆ ಕೇವಲ ಆಶೀರ್ವಾದ ಕೊಡುವ ಸೇವೆ ಮಾಡಿರಿ. ಖಜಾನೆಗಳನ್ನು ಹಂಚುವ ಸೇವೆ ಮಾಡಿರಿ. सुनाया, मनसा से शक्तियों का खजाना देते जाओ, वाणी से ज्ञान का खजाना, कर्म से गुणों का खजाना, बुद्धि से समय का खजाना, संबंध संपर्क से खुशी का खजाना सफल करो. ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಮನಸ್ಸಿನ ಮೂಲಕ ಶಕ್ತಿಯ ಖಜಾನೆಯನ್ನು ಕೊಡಿ, ವಾಣಿಯ ಮೂಲಕ ಜ್ಞಾನದ ಖಜಾನೆಯನ್ನು ಕೊಡಿ, ಕರ್ಮದ ಮೂಲಕ ಗುಣಗಳ ಖಜಾನೆಯನ್ನು ಹಂಚಿರಿ, ಬುದ್ಧಿಯ ಮೂಲಕ ಸಮಯದ ಖಜಾನೆಯನ್ನು ಕೊಡಿ, ಸಮಯದ ಮಹತ್ವವನ್ನು ತಿಳಿಸಿರಿ, ಸಂಬಂಧ ಸಂಪರ್ಕದ ಮೂಲಕ ಖುಷಿಯ ಖಜಾನೆಯನ್ನು ಕೊಟ್ಟು ಸಫಲ ಮಾಡಿರಿ. सफल करने से
सहज सफलता मूर्त बन जाएंगे. ಈ ಎಲ್ಲ ಖಜಾನೆಗಳನ್ನು ಯಾವಾಗ ನೀವು ವಿಶ್ವ ಸೇವೆಗಾಗಿ ಉಪಯೋಗಿಸ್ತೀರಿ, ವಿಶ್ವ ಸೇವೆಯ ಕಾರ್ಯದಲ್ಲಿ ಸಫಲ ಮಾಡ್ತೀರಿ, ಅಷ್ಟೇ ನೀವು सफलता मूर्ति ಆಗ್ತೀರಿ. सहज उड़ते रहेंगे क्योंकि दुआएं एक लिफ्ट का काम करती है. ಆಗ ನೀವು ಸಹಜವಾಗಿ ಹಾರ್ತಾ ಇರ್ತೀರಿ. ಯಾಕೆ ಅಂದರೆ ಆಶೀರ್ವಾದ ಲಿಫ್ಟಿನ ಕೆಲಸ ಮಾಡ್ತದೆ. ಸಿಡಿ ಕಾ ನಹಿ, ಏಣಿಯ ಕೆಲಸ ಮಾಡೋದಿಲ್ಲ. ಆಶೀರ್ವಾದ ಲಿಫ್ಟಿನ ಕೆಲಸ ಮಾಡ್ತದೆ. ಕ್ಷಣದಲ್ಲಿ ನಿಮ್ಮನ್ನು ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತದೆ, ಮೇಲಕ್ಕೆ ಹಾರಿಸ್ತದೆ. ಸಮಸ್ಯೆ आई मिटाया, कभी 2 दिन लगा, कभी 2 घंटा लगा, यह सीढ़ी चढ़ना है. सफल करो, सफलता मूर्त बनो, तो दुआओं की लिफ्ट से जहाँ चाहो वहाँ सेकेंड में पहुँच जाएंगे. ಸಮಸ್ಯೆ ಬರ್ತದೆ, ಅದನ್ನು ನಿವಾರಣೆ ಮಾಡಲಿಕ್ಕೆ 2 ದಿನ ತಗೋತೀರಿ, 2 ಗಂಟೆ ತಗೋತೀರಿ, ಅವಸ್ಥೆ ಹೆಚ್ಚು ಕಡಿಮೆ ಮಾಡ್ಕೊಳ್ತೀರಿ ಅಂದರೆ ಅದು ಏಣಿ ಹತ್ತೋದಾಗಿದೆ. ಆದರೆ ಸಮಸ್ಯೆ ಬಂದು ಕೂಡಲೇ ಅದರ ಪರಿಹಾರ ಮಾಡಿ ಸಮಾಧಾನ ಹುಡುಕಿ ಕ್ಷಣದಲ್ಲಿ ಸಫಲತಾ ಮೂರ್ತಿ ಆಗುವುದೇನಿದೆ ಅದು ಲಿಫ್ಟಿನಲ್ಲಿ ಕುಳಿತು ಕ್ಷಣದಲ್ಲಿ ಹಾರುವುದಾಗಿದೆ. लिफ्टिन मूलक चाहे सूक्ष्म वतन में पहुँचो, चाहे परम धाम में पहुँचो, चाहे अपने राज्य में पहुँचो, सेकेंड में लिफ्टिन मूलक क्षणदल्ली सूक्ष्म वतनಕ್ಕೆ ಹೋಗಿ ತಲುಪಿರಿ, ಕ್ಷಣದಲ್ಲಿ ಪರಮಧಾಮಕ್ಕೆ ಹೋಗಿ ತಲುಪಿರಿ, ಕ್ಷಣದಲ್ಲಿ ನಿಮ್ಮ ಸ್ವರ್ಣಿಮ ರಾಜ್ಯಕ್ಕೆ ಹೋಗಿ ತಲುಪಿರಿ. लंदन में प्रोग्राम किया था 1 मिनट, बाप दादा कहते हैं 1 सेकेंड. 1 सेकेंड में दुआओं की लिफ्ट में चढ़ जाओ. ಲಂಡನ್ನಲ್ಲಿ 1 ನಿಮಿಷದ ಶಾಂತಿಯ ದಾನ ಅಂತ ಕಾರ್ಯಕ್ರಮ ಮಾಡಿದರು. ಬಾಬಾ ಹೇಳ್ತಾರೆ ಅದು 1 ನಿಮಿಷದ ಕಾರ್ಯಕ್ರಮ ಆಗಿತ್ತು, ಇದು 1 ಸೆಕೆಂಡಿನ ಕಾರ್ಯಕ್ರಮ ಆಗಿದೆ. ಒಂದೇ ಸೆಕೆಂಡಲ್ಲಿ ಆಶೀರ್ವಾದಗಳ ಬಲದಿಂದ ಲಿಫ್ಟಿನಲ್ಲಿ ಕೂತ್ಕೊಳ್ರಿ ಮತ್ತು ಹಾರ್ತಾ ಹೋಗ್ರಿ. ಸಿರ್ಫ ಸ್ಮೃತಿ ಕಾ ಸ್ವಿಚ್ ದಬಾओ, ಬಸ್ ಮೆಹನತ್ ಮುಕ್ತ. ಸ್ಮೃತಿಯ ಸ್ವಿಚ್ಚನ್ನು ಆನ್ ಮಾಡಿರಿ, ಪರಿಶ್ರಮದಿಂದ ಮುಕ್ತ आगे बिड़ते. आज डबल विदेशियों का दिन है. बाप दादा विदेशियों को मेहनत मुक्त, सफलता मूर्त, दुआओं के पात्र रूप में देखना चाहते हैं. ವಿದೇಶಿಯರನ್ನು ಬಾಬಾ ಪರಿಶ್ರಮ ಮುಕ್ತ, ಸಫಲತಾ ಮೂರ್ತಿ ಮತ್ತು ಆಶೀರ್ವಾದಗಳ ಪಾತ್ರದ ರೂಪದಲ್ಲಿ ನೋಡಲಿಕ್ಕೆ ಬಯಸ್ತಾರೆ. डबल विदेशियों का बाप से प्यार अच्छा है, शक्ति चाहिए लेकिन प्यार अच्छा है, कमाल तो की है ना. ವಿದೇಶಿ ಮಕ್ಕಳಿಗೆ ಬಾಬೋರ್ ಮೇಲೆ ಪ್ರೀತಿ ಇದೆ, ಇನ್ನೂ ತಂದೆಯಿಂದ ಶಕ್ತಿ ಪಡಿಬೇಕಾಗಿದೆ. ಆದರೆ ಪ್ರೀತಿಯ ವಿಷಯದಲ್ಲಿ ವಿದೇಶದ ಮಕ್ಕಳು ಪಾಸ್ ಆಗಿದ್ದೀರಿ. ಕಮಾಲ್ ತೋ ಕಿ है ना. देखो 90 देशों से अलग अलग देश, अलग अलग रस्म रिवाज, लेकिन 5 ही खंडों के एक चंदन के वृक्ष बन गए हो. 5 ಖಂಡಗಳಿಂದ 90 ದೇಶಗಳಿಂದ ಬಂದಂತಹ ಎಲ್ಲ ಮಕ್ಕಳು ನೀವು
ಮಧುಬನಕ್ಕೆ ಬಂದ ನಂತರ ಒಂದಾಗಿದ್ದೀರಿ. ಎಲ್ಲರೂ ಸೇರಿ ಒಂದು ಚಂದನದ ವೃಕ್ಷದ ಎಲೆಗಳಾಗಿದ್ದೀರಿ. ಗಂಧದ ವೃಕ್ಷ ಆಗಿದ್ದೀರಿ. ಏಕ ವೃಕ್ಷ ಮೇ ಆ ಗಯೆ. एक ब्राह्मण कल्चर हो गया. अभी इंग्लिश कल्चर है क्या? हमारा कल्चर इंग्लिश ऐसे तो नहीं है. अब सब समझते हैं हमारा ब्राह्मण कल्चर है. वह हाथ उठाओ. ಬಾಬಾ ಹೇಳ್ತಾರೆ, ಮಧುಬನಕ್ಕೆ ಬಂದಾಗ ನೀವೆಲ್ಲರೂ ಶ್ರೀಗಂಧದ ವೃಕ್ಷ ಆಗಿದ್ದೀರಿ. ಒಂದೇ ವೃಕ್ಷದ ಎಲೆಗಳಾಗಿದ್ದೀರಿ. ಈಗ ನಿಮ್ಮ ಕಲ್ಚರ್, ನಿಮ್ಮ ಸಂಸ್ಕೃತಿ ಇಂಗ್ಲಿಷ್ ಸಂಸ್ಕೃತಿ ಅಂತ ಹೇಳೋದಿಲ್ಲ. ಎಲ್ಲರೂ ಸೇರಿ ಏನು ಹೇಳ್ತೀರಿ? ನಮ್ಮ ಸಂಸ್ಕೃತಿ ಬ್ರಾಹ್ಮಣ ಸಂಸ್ಕೃತಿ ಆಗಿದೆ ಅಂತ ಹೇಳ್ತೀರಿ. तो एक हो गए ना. बाप दादा इसकी मुबारक दे रहे. सभी एक ವೃಕ್ಷಕ್ಕೆ ಬನ್ ಗಯೆ. ಎಲ್ಲರೂ ಒಂದಾಗಿರೋದನ್ನು ನೋಡಿ ಬಾಬೋರು ಮಕ್ಕಳಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಕಿತನಾ ಅಚ್ಚಾ ಲಗ್ತಾ ಹೈ. किसी से भी पूछो, अमेरिका से पूछो, यूरोप से पूछो, क्या कहेंगे? यूके के है, अफ्रीकन है, अमेरिकन है? नहीं, सब एक ब्राह्मण हो गए, एक मत हो गए, एक स्वरूप के हो गए. ब्राह्मण और एक मत श्रीमत. ಎಲ್ಲರಿಗೂ ಕೇಳಿದಾಗ ನಾವು ಅಮೇರಿಕಾದವರು, ನಾವು ಆಫ್ರಿಕಾದವರು, ನಾವು UK ಅಂತ ನೀವು ಹೇಳೋದಿಲ್ಲ. ಎಲ್ಲರೂ ಇಲ್ಲಿ ಬ್ರಾಹ್ಮಣ ಆಗಿದ್ದೀರಿ. ಏಕ ಮತದಲ್ಲಿ ಬಂದಿದ್ದೀರಿ. ಏಕ ಸ್ವರೂಪದಲ್ಲಿ ಇದ್ದೀರಿ. ಎಲ್ಲರೂ ಶ್ರೀಮತದಂತೆ ನಡೀತಾ ಇದ್ದೀರಿ. ಇಸ್ಮೇ ಮಜಾ ಹೇನಾ? ಮುಷ್ಕಿಲ್ ತೋ ನಹಿ. ಒಂದಾಗೋದರಲ್ಲಿ ಖುಷಿ ಇದೆ ಅಲ್ವಾ? ಮೋಜಿನ ಅನುಭವ ಇದೆ ಅಲ್ವಾ? ಕಷ್ಟ ಅಂತೂ ಆಗ್ತಿಲ್ಲ ತಾನೆ. अच्छा है. बाप दादा सेवा में नवीनता चाहते हैं. सेवा कर रहे हो, बहुत अच्छा, उसकी मुबारक है. लेकिन आगे एडिशन क्या करना है? आप लोगों के मन में है ना, कोई नवीनता चाहिए. बाप दादा ने देखा, जो भी प्रोग्राम किए, समय दिया, मोहब्बत से किया. अगर स्थूल धन में लगाया तो वह तो पदम गुणा होके आपके परमात्मा बैंक में ಜಮಾ हो गया. ಬಾಬಾ ಹೇಳ್ತಾರೆ, ಸೇವೆ ಅಂತೂ ಮಾಡಿದ್ದೀರಿ, ಸಾಕಷ್ಟು ಪರಿಶ್ರಮನೂ ಪಟ್ಟಿದ್ದೀರಿ, ಪ್ರೀತಿಯಿಂದನೂ ಸೇವೆ ಮಾಡಿದ್ದೀರಿ, ಸ್ಥೂಲ ಹಣವನ್ನು ಖರ್ಚು ಮಾಡಿದ್ದೀರಿ. ಆ ಹಣದ ಪ್ರತಿಫಲ ಪದಮ ಗುಣ ಆಗಿ ಪದಮದಷ್ಟು ನಿಮ್ಮ ಬ್ಯಾಂಕಿನಲ್ಲಿ, ಪರಮಾತ್ಮನ ಬ್ಯಾಂಕಿನಲ್ಲಿ ಜಮಾ ಆಗಿದೆ. रिजल्ट में देखा, संदेश पहुंचाने का कार्य, परिचय देने का कार्य सभी ने बहुत अच्छा किया. चाहे कहाँ भी किया, दिल्ली में हुआ, लंदन में हुआ, डबल फॉरेनर्स जो कॉल ऑफ टाइम व पीस ऑफ माइंड का प्रोग्राम करते हैं, वह बाप दादा को बहुत अच्छे लगते हैं. ಬಾಬಾ ಹೇಳ್ತಾರೆ, ಸಂದೇಶ ಕೊಡುವಂಥ ಸೇವೆ ಮಾಡಿದ್ದೀರಿ, ತಂದೆಯ ಪರಿಚಯ ಕೊಡುವಂಥ ಕಾರ್ಯನೂ ಮಾಡಿದ್ದೀರಿ.
ದೆಹಲಿಯಲ್ಲಿ ಮಾಡಿದ್ದೀರಿ, ಲಂಡನ್ನಲ್ಲಿ ಮಾಡಿದ್ದೀರಿ, ಅನೇಕ ದೇಶ ವಿದೇಶಗಳಲ್ಲಿ ಮಾಡಿದ್ದೀರಿ. ನೀವೆಲ್ಲ ವಿದೇಶಿಯರು ಪೀಸ್ ಆಫ್ ಮೈಂಡ್ ಕಾರ್ಯಕ್ರಮ ಮಾಡ್ತೀರಿ, ಕಾಲ್ ಆಫ್ ಟೈಮ್ ಅಂತ ಕಾರ್ಯಕ್ರಮ ಮಾಡ್ತೀರಿ. ಆ ಎಲ್ಲ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಮಾಡಿರ್ತೀರಿ. जो भी काम करो करते रहो, संदेश तो मिलता है, स्नेही भी बनते हैं, सहयोगी भी बनते हैं, संबंध में भी कोई कोई आ जाते हैं. लेकिन अभी एडिशन चाहिए. जब भी कोई बड़ा प्रोग्राम करते हो उसमें संदेश जो मिलता है, लेकिन कुछ अनुभव करके जाए, वह अनुभव बहुत जल्दी आगे बढ़ाता है. ಬಾಬಾ ಹೇಳ್ತಾರೆ, ನೀವು ಕಾರ್ಯಕ್ರಮ ಮಾಡ್ತೀರಿ, ಜನರನ್ನು ಕರಿತೀರಿ, ಅವರು ನಿಮ್ಮ ಸ್ನೇಹಿನೂ ಆಗ್ತಾರೆ, ಸಹಯೋಗಿನೂ ಆಗ್ತಾರೆ, ಕೆಲವರು ಸಂಬಂಧದಲ್ಲೂ ಬರ್ತಾರೆ. ಆದರೆ ಬಂದವರು ನಿಮ್ಮ ಕಾರ್ಯಕ್ರಮದಿಂದ ಒಂದಿಲ್ಲ ಒಂದು ರೀತಿಯ ಅನುಭವ ಮಾಡಿ ಹೋಗಬೇಕು. ಅನುಭವದ ಆಧಾರದಿಂದ ಆತ್ಮ ಪುರುಷಾರ್ಥದಲ್ಲಿ ಮುಂದುವರಿತದೆ. जैसे कॉल ऑफ टाइम पीस ऑफ माइंड में अनुभव थोड़ा ज़्यादा करते हैं, लेकिन जो बड़े प्रोग्राम होते हैं उसमें संदेश तो अच्छा मिल जाता, लेकिन जो भी आवे उसकी पीठ करके अनुभव कराने का लक्ष्य रखो. कुछ न कुछ अनुभव करें, क्योंकि अनुभव कभी भूलता नहीं है. और अनुभव ऐसी चीज़ है जो न चाहते हुए भी उस तरफ खींचेंगे. ಬಾಬಾ ಹೇಳ್ತಾರೆ, ಯಾವ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತೀರಿ, ಸಮ್ಮೇಳನಗಳನ್ನು ಮಾಡ್ತೀರಿ, ಆ ಕಾರ್ಯಕ್ರಮದಲ್ಲಿ ಬಂದಂಥ ಜನರಿಗೆ ಸಂದೇಶ ತಲುಪ್ತದೆ. ಆದರೆ ಅವರನ್ನು ಮತ್ತೆ ಮತ್ತೆ ನೀವು ಸಂಪರ್ಕದಲ್ಲಿ ತಂದು ಒಂದಿಲ್ಲ ಒಂದು ರೀತಿಯ ಅನುಭವ ಮಾಡಿಸ್ರಿ. ಕೇಳಿದ ಮಾತುಗಳನ್ನು ಮನುಷ್ಯರು ಮರೀತಾರೆ, ಆದರೆ ಮಾಡಿದ ಅನುಭವ ಯಾವತ್ತೂ ಮರೆಯೋದಿಲ್ಲ. तो बाप दादा पूछते हैं, जो सभी ब्राह्मण हैं वह ज्ञान की जो पॉइंट्स है उनके स्वयं अनुभवी बने हो. हर शक्ति का, हर गुण का अनुभव किया है, आत्मिक स्थिति का अनुभव किया है, परमात्मा प्यार का अनुभव किया है. ज्ञान समझना इसमें तो पास हो, नॉलेजफुल बन गए. आत्मा क्या है, परमात्मा क्या है, ड्रामा क्या है, ज्ञान तो समझ लिया. लेकिन जब चाहे, जितना समय चाहे, जिस परिस्थिति में हो उस परिस्थिति में आत्मिक बल का अनुभव हो, परमात्मा शक्ति का अनुभव हो, वह होता है. ಬಾಬಾ ಕೇಳ್ತಾರೆ, ಮೊದಲು ನೀವು ತಂದೆಯ ಮಕ್ಕಳಾದಂತಹ ಬ್ರಾಹ್ಮಣರು ಜ್ಞಾನದ ಪ್ರತಿಯೊಂದು ಮಾತಿನ ಅನುಭವ ಮಾಡಿದ್ದೀರಾ, ಶಕ್ತಿಯ ಅನುಭವ ಮಾಡಿದ್ದೀರಾ, ಗುಣದ ಅನುಭವ ಮಾಡಿದ್ದೀರಾ, ಆತ್ಮಿಕ ಸ್ಥಿತಿಯ ಅನುಭವ ಮಾಡಿದ್ದೀರಾ, ಪರಮಾತ್ಮ ಸ್ನೇಹದ ಅನುಭವ ಮಾಡಿದ್ದೀರಾ. ಜ್ಞಾನ ಏನೋ ತಿಳ್ಕೊಂಡಿದ್ದೀರಿ, ಆತ್ಮ, ಪರಮಾತ್ಮ, ಡ್ರಾಮಾ ಎಲ್ಲವನ್ನೂ ತಿಳ್ಕೊಂಡಿದ್ದೀರಿ. ಆದರೆ ಯಾವ ಸಮಯದಲ್ಲಿ, ಯಾವ ಪರಿಸ್ಥಿತಿಯಲ್ಲಿ, ಯಾವ ಸ್ಥಿತಿಯ, ಯಾವ ಶಕ್ತಿಯ ಅನುಭವ ಬೇಕೋ, ಆತ್ಮಿಕ ಬಲದ ಅನುಭವ ಬೇಕೋ, ಆ ಅನುಭವ ನೀವು ಮಾಡ್ತಿದ್ದೀರಾ.
सोचो आत्मा हूँ, फिर भी बार बार देह अभिमान आ जाए तो अनुभव क्या काम में आया। अनुभवी मूर्त, हर सब्जेक्ट के अनुभवी मूर्त, हर शक्तियों के अनुभवी मूर्त, तो स्वयं में भी अनुभव को और बढ़ाओ. ಬಾಬಾ ಹೇಳ್ತಾರೆ, ನಾನು ಆತ್ಮ ಅಂತ ಹೇಳ್ತೀರಿ, ಆದರೆ ಮತ್ತೆ ಮತ್ತೆ ದೇಹ ಅಭಿಮಾನದಲ್ಲಿ ಬರ್ತೀರಿ. ಹಾಗಾದರೆ ಆತ್ಮಿಕ ಸ್ಥಿತಿಯ ಅನುಭವ ಎಷ್ಟು ಸಮಯ ನೀವು ಮಾಡಿದ್ರಿ? ಪ್ರತಿಯೊಂದು ವಿಷಯದ ಅನುಭವ ಎಷ್ಟು ಸಮಯ ಮಾಡಿದ್ದೀರಿ? ಎಷ್ಟು ಅನುಭವದ ಮೂರ್ತಿ ಆಗಿದ್ದೀರಿ? ಪ್ರತಿಯೊಂದು ಶಕ್ತಿಯ ಅನುಭವ, ಗುಣದ ಅನುಭವ ಮಾಡಿದ್ದೀರಾ ಹೇಗೆ? ಮೊದಲು ಸರ್ವಶಕ್ತಿಯ ಅನುಭವ, ಗುಣದ ಅನುಭವ, ಜ್ಞಾನದ ಅನುಭವ ಎಲ್ಲವನ್ನೂ ನೀವು ಅನುಭವ ಮಾಡಿದಾಗ ಜನರಿಗೂ ಅನುಭವ ಮಾಡಿಸೋದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಈಗ ಅನುಭವ ಮಾಡುವ ಪುರುಷಾರ್ಥವನ್ನು ಹೆಚ್ಚಿಸಿರಿ. ऐसे नहीं कि कभी कभी होता है, सम टाइम समथिंग होता है तो सम टाइम भी होता है, लेकिन आपका लक्ष्य है बाप समान बनना. ಮಕ್ಕಳು ಏನು ಹೇಳ್ತೀರಿ ಬಾಬೋರ್ಗೆ? ಬಾಬಾ ಯಾವಾಗೋ ಅನುಭವ ಆಗ್ತದೆ, ಆಗಾಗ ಅನುಭವ ಆಗ್ತದೆ, ಸ್ವಲ್ಪ ಸ್ವಲ್ಪ ಅನುಭವ ಆಗ್ತದೆ ಅಂತ. ಆದರೆ ನಿಮ್ಮ ಗುರಿ ಏನಿದೆ? ಸ್ವಲ್ಪ ಸ್ವಲ್ಪ ಅನುಭವ ಮಾಡುವುದು ಅಥವಾ ತಂದೆಯ ಸಮಾನ ಆಗುವುದು? जो बाप समान, अब बाप तो सम टाइम और समथिंग नहीं था. ब्रह्मा बाप सदा राजयुक्त, योग युक्त, हर शक्ति में सदा, कभी कभी नहीं. ನೀವೆಲ್ಲರೂ ಯಾರ ಸಮಾನ ಆಗಬೇಕು ಅಂತ ಕೇಳಿದಾಗ ಬಾಪ್ ಸಮಾನ ಆಗಬೇಕು ಅಂತ ಹೇಳ್ತೀರಿ. ಹಾಗಾದರೆ ಬ್ರಹ್ಮ ಬಾಬಾ ಆಗೊಮ್ಮೆ ಈಗೊಮ್ಮೆ ಅನುಭವ ಮಾಡ್ತಿದ್ರು, ಏನು ಸದಾಕಾಲದ ಅನುಭವ ಮಾಡ್ತಿದ್ರು? ಬ್ರಹ್ಮ ಬಾಬಾ ಸದಾ ರಾಜಯುಕ್ತ ಆಗಿರ್ತಿದ್ರು, ಯೋಗಯುಕ್ತ ಆಗಿರ್ತಿದ್ರು, ಸದಾ ಪ್ರತಿಯೊಂದು ಶಕ್ತಿಯ ಅನುಭವ ಮಾಡ್ತಿದ್ರು, ಆಗೊಮ್ಮೆ ಈಗೊಮ್ಮೆ ಮಾಡ್ತಿರಲಿಲ್ಲ. अनुभव जो होता है वह सदा काल चलता है, वह सम टाइम नहीं होता. तो स्वयं अनुभवी मूर्त बन हर बात में, हर सब्जेक्ट में अनुभवी, ज्ञान स्वरूप में अनुभवी, योग युक्त में अनुभवी, धारणा स्वरूप में अनुभवी, ऑल राउंड सेवा मनसा वाचा कर्मणा संबंध संपर्क सब में अनुभवी. तब कहेंगे पास विथ ऑनर. ಹಾಗಾದರೆ ತಾವು ಮಕ್ಕಳು ತಂದೆಯ ಸಮಾನ, ಪ್ರತಿಯೊಂದು ವಿಷಯದಲ್ಲಿ ಅನುಭವಿ ಆಗ್ರಿ. ಜ್ಞಾನ ಸ್ವರೂಪದಲ್ಲಿ ಅನುಭವಿ, ಯೋಗಯುಕ್ತ ಆಗೋದ್ರಲ್ಲಿ ಅನುಭವಿ, ಧಾರಣಾ ಸ್ವರೂಪದ ಅನುಭವಿ, ಆಲ್ರೌಂಡ್ ಸೇವೆ ಮಾಡೋದರಲ್ಲಿ ಅನುಭವಿ. ಈ ಥರ ಅನುಭವಿ ಆದಾಗ ಮಾತ್ರ ನೀವು ಪಾಸ್ ವಿತ್ ऑनर ಆಗ್ತೀರಿ. पास होना चाहते हो या पास विथ ऑनर बनना चाहते हो? पास करने वाले तो पीछे भी आएंगे. आप तो टू लेट से पहले आ गए. चाहे नए भी हो, लेकिन टू लेट का बोर्ड नहीं लगा है, लेट का लगा है, टू लेट का नहीं लगा है. ಬಾಬಾ ಹೇಳ್ತಾರೆ, ಭಲೆ ನೀವು ತಡವಾಗಿ ಬಂದಿರಬಹುದು. ಈ ದಿನ ಅನೇಕ ಹೊಸ ಮಕ್ಕಳು ಬಂದಿದ್ದೀರಿ. ನೀವು ತಡವಾಗಿ ಬಂದಿದ್ದೀರಿ ನಿಜ,
ಆದರೆ ಇನ್ನೂ ಬಹಳ ತಡ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. इसलिए चाहे कोई नए भी है लेकिन तीव्र पुरुषार्थ कर सकते, अभी तक नंबर ಔಟ್ नहीं हुआ है. ಈಗೀಗ ಬಂದವರು ಕೂಡ ತೀವ್ರ ಪುರುಷಾರ್ಥ ಮಾಡಬಹುದು. ಇನ್ನೂವರೆಗೂ ಯಾರ ರಿಸಲ್ಟು ಔಟ್ ಆಗಿಲ್ಲ, ಯಾವ ನಂಬರು ಬಾಬಾ ಹೇಳಿಲ್ಲ. ಯಾರು ಎಷ್ಟನೇ ನಂಬರಲ್ಲಿ ಬರೋರಿದ್ದಾರೆ ಅಂತ ಬಾಬಾ ಹೇಳಿಲ್ಲ. ಕೇವಲ 2 ನಂಬರ್ಗಳು ಮಾತ್ರ ಔಟ್ ಆಗಿವೆ. ಏಕ ಬ್ರಹ್ಮ ಬಾಬಾ और दूसरा ಜಗದಂಬಾ ಮಾ. ಇಬ್ಬರ ರಿಸಲ್ಟ್ ಮಾತ್ರ ಈಗಾಗಲೇ ಔಟ್ ಆಗಿದೆ. ಅವ್ರ ಪಾಸ್ ವಿತ್ ಆನರ್ ಆಗಿ ಅವರು ಹೋಗಿಬಿಟ್ಟಿದ್ದಾರೆ. अभी कोई भी भाई बहन का तीसरा नंबर भी आउट नहीं हुआ है. भले आप कहेंगे दादियों से बहुत प्यार है, बाप का भी दादियों से प्यार है, लेकिन नंबर आउट नहीं हुआ है. भले ನೀವು ಹೇಳಬಹುದು ಬಾಬಾ ನಿಮಗೆ ದಾದಿ ದೀದಿಯವರ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ. ದಾದಿ ದೀದಿಯವ್ರಿಗೂ ಬಾಬನ ಮೇಲೆ ಪ್ರೀತಿ ಇದೆ, ಬಾಬನಿಗೂ ದಾದಿ ದೀದಿಯವರ ಮೇಲೆ ಪ್ರೀತಿ ಇದೆ. ಆದರೆ ಅವರ ನಂಬರ್ ಕೂಡ ಇನ್ನೂ ಬಾಬಾ ಹೇಳಿಲ್ಲ. इसलिए आप छोटे छोटे बच्चे, नए बच्चे भाग्यवान हो, जितना उड़ना चाहो उड़ो. क्योंकि देखो जो छोटे बच्चे होते हैं ना, उसको बाप अपनी अंगुली देकर चलाता है, एक्स्ट्रा प्यार करता है, और बड़े को अंगुली से नहीं चलाता, वह अपने पाँव से चलता है. ನೋಡಿ, ಹೊಸ ಹೊಸ ಮಕ್ಕಳಿಗೆ ತಂದೆ ತಾಯಿಗಳು ಬೆರಳು ಹಿಡಿದು ಕೈ ಹಿಡಿದು ನಡೆಸ್ತಾರೆ. ಮಕ್ಕಳು ದೊಡ್ಡವರಾದಾಗ ಅವರವರೇ ನಡೀತಾರೆ, ತಂದೆ ತಾಯಿಗಳು ಅವರನ್ನು ಹಿಡಿದು ನಡೆಸೋದಿಲ್ಲ. ಹಾಗೆ ಹೊಸ ಹೊಸ ಮಕ್ಕಳಿಗೆ ಬಾಬಾ ಅವರ ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಇನ್ನೂ ನಿಮಗೆ ಗೋಲ್ಡನ್ ಚಾನ್ಸ್ ಇದೆ, ಅವಕಾಶ ಇದೆ ಅಂತ ಹೇಳ್ತಾರೆ ಬಾಬಾ. ಜಲ್ದಿ ಜಲ್ದಿ ಮೇ ಟೂ ಲೇಟ್ ಕಾ ಬೋರ್ಡ್ ಲಗ್ನಾ ಹೈ, इसलिए पहले ही कर लो. ಈಗ ಇನ್ನೇನು ಬೇಗನೆ ಟೂ ಲೇಟ್ ಅನ್ನುವ ಬೋರ್ಡ್ ಹಾಕಲ್ಪಡ್ತದೆ. ಟೂ ಲೇಟ್ ಅನ್ನುವ ಬೋರ್ಡ್ ಡ್ರಾಮಾನುಸಾರವಾಗಿ ಹಾಕೋದಕ್ಕಿಂತ ಮುಂಚೆನೇ ನಿಮ್ಮ ಪುರುಷಾರ್ಥ ನೀವು ಮುಗಿಸ್ರಿ. ನಯೇ ಜೋ ಪಹಲಿ ಬಾರ್ ಆಯೇ ಹೇ हाथ उठाओ, सबको ಪದಂ ಗುಣ ಮುಬಾರಕ್ ಹೋ. ಹೊಸ ಹೊಸ ಮಕ್ಕಳು ದೇಶ ವಿದೇಶದಿಂದ ಬಂದಂತಹ ಹೊಸ ಮಕ್ಕಳಿಗೆ ಬಾಬವರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. सेकंड में जिस स्थिति में बाप दादा डायरेक्शन दे, उस स्थिति में सेकंड में पहुंच सकते हो, या पुरुषार्थ में समय चला जाएगा. अभी प्रैक्टिस चाहिए सेकंड की, क्योंकि आगे जो फाइनल समय आने वाला है, जिसमें पास विथ ऑनर का सर्टिफिकेट मिलना है, उसका अभ्यास अभी से करना है. सेकंड में जहाँ चाहे, जिस स्थिति में चाहिए, उस स्थिति में स्थित हो जाओ तो एवर रेडी बन जाएंगे. ಬಾಬಾ ಹೇಳ್ತಾರೆ, ಅಂತಿಮ ಸಮಯ ಬಹಳ ಹತ್ತಿರದಲ್ಲಿ ಇದೆ. ಕೊನೆಯ ಪರೀಕ್ಷೆ ಸೆಕೆಂಡಿನ ಪರೀಕ್ಷೆ ಆಗಿರ್ತದೆ. ಆ ಸೆಕೆಂಡಿನ ಪರೀಕ್ಷೆಯಲ್ಲಿ ಪಾಸಾದರೆ ಮಾತ್ರ ನಿಮಗೆ
ಪಾಸ್ ವಿತ್ ಆನರ್ ಸರ್ಟಿಫಿಕೇಟ್ ಸಿಗ್ತದೆ. ಸೆಕೆಂಡಿನ ಪರೀಕ್ಷೆ ಯಾವುದು ಅಂದರೆ ಕ್ಷಣದಲ್ಲಿ ಯಾವ ಸ್ಥಿತಿಯಲ್ಲಿ ಬೇಕು, ಎಷ್ಟು ಸಮಯ ಬೇಕು ಅಷ್ಟು ಸಮಯ ಸ್ಥಿತ ಆಗಲಿಕ್ಕೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ ಎವರ್ ರೆಡಿ ಆಗಬೇಕು. तो अभी पहले 1 सेकंड में पुरुषोत्तम संगम योगी श्रेष्ठ ब्राह्मण हूँ, इस स्थिति में स्थित हो जाओ. ಬಾಬಾ ಡ್ರಿಲ್ ಮಾಡಿಸಿದರು. ಸೆಕೆಂಡಲ್ಲಿ ಸಂಗಮ ಯುಗದ ಬ್ರಾಹ್ಮಣ ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗ್ರಿ. ಬ್ರಾಹ್ಮಣ ಆತ್ಮರ ಸ್ವರೂಪದಲ್ಲಿ ಸ್ಥಿತ ಆಗ್ರಿ. 2ನೇ ಸೆಕೆಂಡಿಗೆ ಮೈ ಫರಿಷ್ಠಾ ರೂಪ ಹೂँ, ಡಬಲ್ ಲೈಟ್ ಹೂँ. 2ನೇ ಸೆಕೆಂಡಿಗೆ ಫರಿಷ್ಠಾ ರೂಪಧಾರಿಯಾಗ್ರಿ, ಡಬಲ್ ಲೈಟ್ ಆಗ್ರಿ. 3ನೇ ಸೆಕೆಂಡಿಗೆ विश्व कल्याणकारी बन मनसा द्वारा चारों ओर शक्ति की किरणें देने का अनुभव करो. विश्व कल्याणकारियागी ಮನಸ್ಸಿನ ಮೂಲಕ 4 ಕಡೆಗೂ 4 ಕಡೆಯಲ್ಲಿ ಇರುವಂಥ ಭಕ್ತರಿಗೆ, ದುಃಖಿ ಅಶಾಂತಿ ಆತ್ಮರಿಗೆ ಶಕ್ತಿಯ ಕಿರಣಗಳನ್ನು ಕೊಡುವ ಅನುಭವ ಮಾಡಿರಿ. ऐसे सारे दिन में सेकंड में स्थित होने का अनुभव करते रहो, क्योंकि अचानक कुछ भी होना है, ज़्यादा समय नहीं मिले. ಈ ಥರ ಇಡೀ ದಿನದಲ್ಲಿ ಆಗಾಗ ಈ 1 ಸೆಕೆಂಡಿನ ಅಭ್ಯಾಸ ಮಾಡಿರಿ, ಅನುಭವ ಮಾಡಿರಿ. ಏಕೆಂದರೆ ಸೃಷ್ಟಿ ನಾಟಕದ ಅನುಸಾರವಾಗಿ ಅಚಾನಕ್ಕಾಗಿಯೇ ಅನೇಕ ಘಟನೆಗಳು ನಡೆಯಲಿವೆ. हलचल में सेकंड में अचल बन सके, इसका अभ्यास स्वयं ही अपना समय निकाल बीच बीच में करते रहो. ಯಾವ ಪರಿಸ್ಥಿತಿ ಯಾವ ಸಮಯದಲ್ಲಿ ಬರಬಹುದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂತಹ ಸಮಯದಲ್ಲಿ ಅಚಲ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಇಡೀ ದಿನದಲ್ಲಿ ಮಧ್ಯ ಮಧ್ಯ ಮಾಡ್ತಾ ಇರಿ. इससे मन का कंट्रोल सहज हो जाएगा. कंट्रोलिंग पावर, रूलिंग पावर बढ़ती जाएगी. ಇದರಿಂದ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡುವಂಥ ಶಕ್ತಿ, ಕರ್ಮ ಇಂದ್ರಿಯಗಳ ಮೇಲೆ ಆಡಳಿತ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಬರುವುದು. अच्छा, चारों ओर के बच्चों के पत्र पहुँचे, अनुभव भी बहुत आए हैं, तो बच्चों को रिटर्न में बहुत बहुत दिल की दुआएं, दिल का याद प्यार, पदम गुण दे रहे. 4 ಕಡೆಯಿಂದ ಮಕ್ಕಳ ಪತ್ರಗಳು, ಅನುಭವದ ಸಮಾಚಾರಗಳು ಬಂದು ತಲುಪಿವೆ. ಆ ಎಲ್ಲ ಮಕ್ಕಳಿಗೂ ಬಾಬಾ ಹೃದಯದಿಂದ ಆಶೀರ್ವಾದಗಳನ್ನು ಕೊಡ್ತಾ ಇದ್ದಾರೆ. ಹೃದಯದಿಂದ ನೆನಪು, ಪ್ರೀತಿ, ನಮಸ್ತೆ ಹೇಳ್ತಾ ಇದ್ದಾರೆ. चारों ओर के बच्चे सुन भी रहे हैं, देख भी रहे हैं. जो नहीं देख रहे हैं वह याद में बैठे हैं. सबकी बुद्धि इस समय मधुबन में है. तो चारों ओर के हर एक बच्चे को नाम सहित याद प्यार स्वीकार हो. 4 ಕಡೆಯ ಮಕ್ಕಳು ಕೆಲವರು ಮುರಳಿ ಕೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಕೆಲವರು ಬಾಬೋರ ನೆನಪಲ್ಲಿ ಕುಳಿತಿದ್ದಾರೆ. ಎಲ್ಲರ ಬುದ್ಧಿ ಈ ಸಮಯದಲ್ಲಿ ಮಧುಬನದಲ್ಲಿ ಇದೆ. ಅದಕ್ಕಾಗಿ 4 ಕಡೆಯ ಎಲ್ಲ ಮಕ್ಕಳಿಗೂ ಹೆಸರು ಸಹಿತವಾಗಿ ಬಾಬೋರು ನೆನಪು, ಪ್ರೀತಿಯನ್ನು ತಿಳಿಸ್ತಾ ಇದ್ದಾರೆ. सदा उमंग उत्साह के पंखों द्वारा
ऊंची स्थिति में उड़ने वाले श्रेष्ठ आत्माओं को, सदा स्नेह में लवलीन रहने वाले समाये हुए बच्चों को, सदा मेहनत मुक्त, समस्या मुक्त, विघ्न मुक्त, योग युक्त, राजयुक्त बच्चों को, सदा हर परिस्थिति में सेकंड में पास होने वाले, हर समय सर्वशक्ति स्वरूप रहने वाले मास्टर सर्वशक्तिवान बच्चों को बाप दादा का याद प्यार और नमस्ते। ನಾಲ್ಕು ಕಡೆಯ ಉಲ್ಲಾಸ ಉತ್ಸಾಹದ ರೆಕ್ಕೆಗಳಿಂದ ಹಾರುವಂಥ ಮಕ್ಕಳಿಗೆ, ಸದಾ ಪ್ರೇಮದಲ್ಲಿ ಸ್ನೇಹದಲ್ಲಿ ಸಮಾವೇಶ ಆಗಿರುವಂಥ ಮಕ್ಕಳಿಗೆ, ಸದಾ ಪರಿಶ್ರಮ ಮುಕ್ತ, ಸಮಸ್ಯಾ ಮುಕ್ತ, ವಿಘ್ನ ಮುಕ್ತ, ಯೋಗಯುಕ್ತ, ರಾಜಯುಕ್ತ ಆಗಿರುವಂಥ ಮಕ್ಕಳಿಗೆ, ಸದಾ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಕ್ಷಣದಲ್ಲಿ ಪಾಸಾಗುವಂಥ ಮಕ್ಕಳಿಗೆ, ಸದಾ ಸರ್ವಶಕ್ತಿ ಸ್ವರೂಪ ಆಗಿ ಇರುವ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ। वरदान। गोल्डन एज्ड स्वभाव द्वारा गोल्डन एज्ड सेवा करने वाले श्रेष्ठ पुरुषार्थी भव। ಸುವರ್ಣ ಯುಗದ ಸ್ವಭಾವದ ಮೂಲಕ ಸುವರ್ಣ ಯುಗದ ಸ್ಥಾಪನೆಗೆ ಸೇವೆ ಮಾಡುವಂತಹ श्रेष्ठ पुरुषार्थी भव। जिन बच्चों के स्वभाव में ईर्ष्या, सिद्ध और जिद्द के भाव की अथवा किसी भी पुराने संस्कार की अलाए मिक्स नहीं है, वो गोल्डन एज्ड स्वभाव वाले हैं। ಯಾವ ಮಕ್ಕಳ ಸ್ವಭಾವದಲ್ಲಿ ಈರ್ಷ್ಯೆ ದ್ವೇಷ ಇಲ್ಲ, ಸಿದ್ಧ ಮಾಡುವ ಹಾಗೂ ಜಿದ್ದಿನ ಸಂಸ್ಕಾರ ಇಲ್ಲ, ಯಾರ ಸಂಸ್ಕಾರದಲ್ಲಿ ಇತರ ಅವಗುಣಗಳು ಹಳೆ ಸಂಸ್ಕಾರಗಳು ಮಿಕ್ಸ್ ಆಗಿಲ್ಲ, ಅಂತಹ ಸುವರ್ಣ ಸ್ವಭಾವದ ಮಕ್ಕಳು ಸದಾ ಸುವರ್ಣಮಯವಾದಂತಹ ಸೇವೆ ಮಾಡ್ತಾರೆ। ಸುವರ್ಣ ಯುಗದ ಸ್ಥಾಪನೆಗಾಗಿ ನಿಮ್ಮ ಸ್ವಭಾವನು ಸುವರ್ಣ ಯುಗಕ್ಕೆ ಯೋಗ್ಯವಾದಂತಹ ಸ್ವಭಾವ ಮತ್ತು ಸಂಸ್ಕಾರ ಆಗಬೇಕು। ಸಮಯ ಪರಿಸ್ಥಿತಿ ಸೇವೆ ನೋಡಿ ಮಕ್ಕಳು ನೀವು ಮೋಲ್ಡ್ ಆಗಬೇಕು, ಬಾಗಬೇಕು। ಬಾಗುವಂಥ ಮಕ್ಕಳೇ ರಿಯಲ್ ಗೋಲ್ಡ್ ಆಗ್ತಾರೆ, ಚೊಕ್ಕ ಚಿನ್ನ ಆಗ್ತಾರೆ, ಚಿನ್ನದ ರಾಜ್ಯದಲ್ಲಿ ಒಳ್ಳೆ ಪದವಿಯನ್ನು ಪಡ್ಕೋತಾರೆ। ಸೇವೆ ಮಾಡುವಾಗ ಅಭಿಮಾನ ಅಥವಾ ಅಪಮಾನದ ಭಾವನೆ ಮಿಕ್ಸ್ ಆಗಬಾರದು। ಆಗ ಹೇಳಬಹುದು ನೀವು ಮಾಡುವಂಥ ಸೇವೆ ಸುವರ್ಣ ಯುಗಕ್ಕೆ ಹೋಗುವ ಸೇವೆ ಆಗಿದೆ ಅಂತ। श्लोगन। क्यों क्या के प्रश्नों को समाप्त कर सदा प्रसन्न ಚಿತ್ತ ರಹು। ಯಾಕೆ, ಏನು, ಹೇಗೆ ಎಂಬ ಪ್ರಶ್ನೆಗಳನ್ನು ಸಮಾಪ್ತಿ ಮಾಡಿ ಸದಾ ಪ್ರಸನ್ನ ಚಿತ್ತ ಆಗಿರಿ। ಅವ್ಯಕ್ತ ಇಶಾರೆ, ಅವ್ಯಕ್ತ ಸೂಚನೆ। ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮ ಪ್ರೀತಿಯ ಅನುಭವ ಮಾಡಿರಿ। लवलीन स्थिति वाली समान आत्माएं सदा के योगी है। योग लगाने वाले नहीं लेकिन है ही लवली। ಪ್ರೇಮದಲ್ಲಿ ಮುಳುಗುವಂತಹ ಮಕ್ಕಳು ತಂದೆಯ ಸಮಾನ ಸದಾ ಯೋಗಿಯಾಗಿರ್ತಾರೆ। ಬ್ರಹ್ಮ ತಂದೆಯ ಸಮಾನ ಸದಾ ಯೋಗಿಯಾಗಿರುತ್ತಾರೆ। ಯೋಗ ಮಾಡುವವರು ಅಲ್ಲ,
ಆದರೆ ಸದಾ ಯೋಗದಲ್ಲಿ ಇರುವಂಥವರಾಗಿರ್ತಾರೆ. ಅಲಗ್ ಹಿ ನಹಿ ತೋ ಯಾದ್ ಕ್ಯಾ ಕರೆಂಗೆ, ಸ್ವತಃ ಯಾದ್ ಹೈ ಹಿ, ಜಹಾ ಸಾಥ್ ಹೋತಾ ಹೈ ತೋ ಯಾದ್ ಸ್ವತಃ ರಹತಿ. ಅಂತಹ ಮಕ್ಕಳು ತಂದೆಯಿಂದ ದೂರನೇ ಹೋಗೋದಿಲ್ಲ, ಅಗಲಿ ಇರೋದಿಲ್ಲ. ಅಂದ ಮೇಲೆ ನೆನಪು ಮಾಡುವ ಅವಶ್ಯಕತೆಯೇ ಇಲ್ಲ. ಯಾರು ಸದಾ ಜೊತೆಗಿರ್ತಾರೋ ಅವರಿಗೆ ಜೊತೆಗಿರುವಂಥವನ ನೆನಪು ಸದಾ ಕಾಲಕ್ಕೂ ಇರ್ತದೆ. ಸಮಾನ್ ಆತ್ಮಾओं की स्टेज साथ रहने की है, समाये हुए रहने की. ಯಾವ ಮಕ್ಕಳು ತಂದೆಯ ಸಮಾನ ಆಗಿರ್ತಾರೆ ಅವರು ಸದಾ ತಂದೆಯ ಜೊತೆಗೇ ಇರ್ತಾರೆ. ತಂದೆಯ ಪ್ರೇಮದಲ್ಲಿ, ತಂದೆಯ ನೆನಪಲ್ಲಿ ಮುಳುಗಿ ಇರ್ತಾರೆ. ಅಚ್ಚಾ, ಓಂ ಶಾಂತಿ.